ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ವಿವೋ ಕಂಪ್ನಿಯ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ವಿವೋ V17. ಸೊ ಇವತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಬರುವಂಥ ಕೆಲವು ಆಕ್ಸೆಸರೀಸ್ ಏನು ಮತ್ತು ಸಂಪೂರ್ಣವಾದಂಥ ಒಂದು ಕ್ವಿಕ್ ಲುಕ್ನ ನಾವು ತಗೊಳ್ಳೋಣ. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ವಿವೋ ಇದರ ಒಂದು ಇಂಟರ್ಫೇಸ್ ಏನು ಬರುತ್ತೆ, ವಿವೋ V17 ಸ್ಮಾರ್ಟ್ಫೋನ್ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ನಂತರ ಈ ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇದು 8GB RAM 128GB ಒಂದು ಸ್ಟೋರೇಜ್ ಅನ್ನೊಂದು ವೇರಿಯಂಟ್ ಆಗಿರುತ್ತೆ. ಸೊ ಹಾಗಾದರೆ ಬನ್ನಿ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಅನ್ಬಾಕ್ಸಿಂಗ್ ಈಗಾಗಲೇ ನಾನು ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಾ, ಇದು ಈ ರೀತಿಯಲ್ಲಿ ಬರುತ್ತೆ. ಸೊ ಬಾಕ್ಸ್ ಒಳಗಡೆ ಈ ರೀತಿಯಲ್ಲಿ ಒಂದು ಪ್ಯಾಕೇಜ್ ಬರುತ್ತೆ, ನೋಡ್ತಾ ಇದ್ದೀರಾ. ಈಗ ನಾನು V17 ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಬರುವಂತಹ ಒಂದು ಕಂಟೆಂಟ್ಗಳನ್ನ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ, ಸೊ ನನ್ನ ಹತ್ರ V17 ಈ ಸ್ಮಾರ್ಟ್ಫೋನ್ ಏನಿದೆ, ಸೊ ಇದನ್ನು ಈಗಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಾಗಲೇ ಬೂಟ್ ಆಗಿದೆ, ಇದನ್ನು ಕೇವಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ಇದು ಸ್ಟಾರ್ಟ್ ಆಯ್ತಾ ಇದೆ. ಸೊ ವಿವೋ ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬರ್ತಾ ಇದೆ. ಸೊ ಇದಾದಮೇಲೆ ಸ್ನೇಹಿತರೆ, ಇದಕ್ಕೂ ಸ್ಟಾರ್ಟ್ ಆಯ್ತಾ ಇರೋಕ್ಕೂ ಮುಂಚೆ ಇದರ ಒಂದು ಕ್ವಿಕ್ ಲುಕ್ ತಗೋಬೇಕಂತಂದ್ರೆ, ಸೊ ಸ್ನೇಹಿತರೆ ಸ್ಮಾರ್ಟ್ಫೋನ್ ಈಗಾಗಲೇ ಆನ್ ಆಗಿದೆ ಸ್ನೇಹಿತರೆ. ಈಗ ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ನೋಡೋಣ. ಸೊ ಡಿಸ್ಪ್ಲೇ ಮಾಹಿತಿ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ 6.44 ಇಂಚಿನ ನಿಮಗೆ ಫುಲ್ HD ಪ್ಲಸ್ ನಿಮಗೆ E3 ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಡಿಸೈನ್ ನೋಡಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದು ನಿಮಗೆ 1080 ಇಂಟು ನಿಮಗೆ 2400 ಪಿಕ್ಸೆಲ್ ನಿಮಗೆ ರೆಸಲ್ಯೂಷನ್ ಈ ಒಂದು ಡಿಸ್ಪ್ಲೇ ಕೊಡುತ್ತೆ. ಇದು 20:9 ಆಸ್ಪೆಕ್ಟ್ ರೇಷಿಯೋ ಜೊತೆ ಬರುತ್ತೆ. ತುಂಬ ಲೆಸ್ ಬೆಸಲ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇನ್ನೂ ಹೆಚ್ಚಿನ ಮಾಹಿತಿ ನೋಡಬೇಕಂದ್ರೆ ಬ್ಯಾಕ್ ಸೈಡ್ಗೆ ಹೋಗೋಣ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲಿ ಯಾವುದೇ ರೀತಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇದರಲ್ಲಿ ಕೊಡ್ತಾ ಇಲ್ಲ ಸ್ನೇಹಿತರೆ. ಅಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ. ಸೊ ಇದರ ಕ್ವಾಡ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಇದರಲ್ಲಿ 4 ಕ್ಯಾಮ್ರಾಗಳು ಏನು ಬರ್ತಾ ಇದೆ. ಸೊ ಇದು ಮುಖ್ಯವಾಗಿ ಸ್ನೇಹಿತರೆ ಒಂದು 48 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಸೆನ್ಸರ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಸೆನ್ಸರ್ಗಳನ್ನ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಎಕ್ಸೋಮೋರ್ ನಿಮಗೆ RS CMOS ನಿಮಗೆ ಸೆನ್ಸರ್ಗಳನ್ನ ಈ ಒಂದು ವಿವೋ 17 ಸ್ಮಾರ್ಟ್ಫೋನಲ್ಲಿ ಬಿಲ್ಟ್ ಮಾಡಿದ್ದಾರೆ ವಿವೋ ಕಂಪ್ನಿಯವರು. ಸೊ ಅದು ಬಿಟ್ಟು ಇಲ್ಲಿ ನೋಡ್ತಾ ಬಂತೆ ನಿಮಗೆ ಇಲ್ಲಿ LED ಫ್ಲಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಸೊ ಫ್ರಂಟಿಗೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಪಂಚೋಲ್ ಡಿಸ್ಪ್ಲೇ ಏನು ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ನೇಹಿತರೆ ನಿಮಗೆ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ನ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾದ ಒಂದು ಸ್ಯಾಂಪಲ್ಗಳನ್ನ ನೋಡಬೇಕಂದ್ರೆ ನೋಡ್ಬೋದು. ಸೊ ಮೊದಲಿಗೆ ಇದರ ಒಂದು ಬ್ಯಾಕ್ ಕ್ಯಾಮ್ರಾದ ಒಂದು ಸ್ಯಾಂಪಲ್ಗಳನ್ನ ನೋಡೋಣ. ಸೊ ಈಗಾಗಲೇ ನಾನು ಹಲವಾರು ರೀತಿಯ ಒಂದು ಫೋಟೋಗಳನ್ನ ತೆಗೆದಿದ್ದೀನಿ. ಸೊ ನಿಮ್ಮ ಮುಂದೆ ನಾವು ನೋಡ್ತಾ ಇದ್ದಂಗೆ ಸ್ನೇಹಿತರೆ, ಇದರ ಒಂದು ಶಾರ್ಟ್ ತೊಗೊಬೇಕಂತಂದರೆ ನೋಡಿ, ನಿಮ್ಮ ಮುಂದೆನೇ ತೆಗೆದಿರುವಂಥ ಒಂದು ಶಾರ್ಟ್ ಆಗಿರುತ್ತೆ. ಸೊ ಇದರ ಇಮೇಜ್ಗಳಂತೂ ಸ್ನೇಹಿತರೆ ನಿಜಕ್ಕೂ ತುಂಬ ಕ್ಲಾರಿಟಿನ ಕೊಡ್ತಾ ಇದೆ. ಸೊ ಇಮೇಜ್ ಕ್ವಾಲಿಟಿಯಲ್ಲಿ ಸ್ನೇಹಿತರೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ನೋಡ್ತಾ ಇದ್ದೀರಾ. ಸೊ ಇದನ್ನು ಸ್ನೇಹಿತರೆ ಕಂಪ್ಲೀಟಾಗಿ ನಾನು ಇದನ್ನು ಟೆಸ್ಟ್ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂಥ ಒಂದು ರಿವ್ಯೂ ಕೊಡ್ತೀನಿ. ಯಾಕಂದರೆ ಇದು ಲೋ ಲೈಟಲ್ಲಿ ಆಗಿರ್ಬೋದು ಅಥವಾ ಹೊರಗಿನ ಒಂದು ಔಟ್ಡೋರಲ್ಲಿ ಆಗಿರ್ಬೋದು. ಸೊ ಇವೆಲ್ಲ ಒಂದು ಟೆಸ್ಟಿಂಗ್ ಆದಮೇಲೆ ಇದು ಎಕ್ಸಾಕ್ಟ್ಲಿ ಚೆನ್ನಾಗಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ ನಾರ್ಮಲ್ ಒಂದು ಇಮೇಜ್ ಒಂದು ಲೈಟ್ಗಳ ಒಂದು ಮಧ್ಯದಲ್ಲಿ ನೀವು ಇಮೇಜ್ಗಳನ್ನ ತೆಗೆದ್ರೆ ತುಂಬ ಚೆನ್ನಾಗಿದೆ. ಸೊ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ ನಾವು ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ಸಹ ಸೊ ಇದರಲ್ಲಿ ಈಗಾಗಲೇ ಹೇಳ್ತಿರುವಂತೆ ಫ್ರಂಟಲ್ಲಿ ಸಹ ಸ್ನೇಹಿತರೆ ಅದ್ದೂರಿಯಾದಂಥ ಒಂದು ಇಮೇಜ್ಗಳನ್ನ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ಈಗ ನಾನು ಒಂದು ಸೆಲ್ಫಿ ತಗೊಳ್ತೀನಿ. ಸೊ ನೋಡ್ತಾ ಇದ್ದೀರಾ, ಅಷ್ಟೊಂದು ಚೆನ್ನಾಗಿಲ್ಲ, ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ, ಇದು ಫ್ರಂಟಲ್ಲಿ ತೆಗೆದಿರುವಂಥ ಒಂದು ಸೆಲ್ಫಿ ಕ್ಯಾಮ್ರಾ ಆಗಿರುತ್ತೆ ಸ್ನೇಹಿತರೆ. ತುಂಬ ನೋಡ್ತಾ ಇದ್ದೀರಾ, ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕ್ಯಾಮ್ರಾ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಸ್ನೇಹಿತರೆ ತುಂಬ ಅದ್ದೂರಿಯಾಗಿದೆ ಸ್ನೇಹಿತರೆ, ಯಾವುದೇ ರೀತಿಯ ಒಂದು ತೊಂದರೆ ಇರಲ್ಲ. ಸೊ ಅದು ಬಿಟ್ಟು ಸೊ ಈಗ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಪ್ರೊಸೆಸರ್ ಅಥವಾ ಹಾರ್ಡ್ವೇರ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 675 ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ಈ ಒಂದು ಪ್ರೊಸೆಸರ್ನ ನಾವು ವಿವೋ U20 ನೋಡಿದ್ದೀವಿ ಸ್ನೇಹಿತರೆ. ಸೊ ಇಲ್ಲಿ ವಿವೋ ಅವರು ಸ್ನೇಹಿತರೆ ಒಂದು ಹೆಜ್ಜೆ ಹಾಗೆ ಮುಂದಕ್ಕೆ ಹೋಗ್ಬೋದಾಗಿತ್ತು, 700 ಆಗಿರ್ಬೋದು ಅಥವಾ 710 ಅಥವಾ 712 ಕೂಡ ಕೊಡ್ಬೋದಾಗಿತ್ತು. ಬಟ್ ಇನ್ನೂ ಸಹ ವಿವೋ ಕಂಪ್ನಿಯವರು ಇದರಲ್ಲೂ ಸಹ ನಿಮಗೆ ಅದೇ ರೀತಿಯ ಒಂದು 675ನ ಒಂದು ಪ್ರೊಸೆಸರ್ SoCನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದು 4500 mAhನ ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಓಕೆ ಅನ್ಬೋದು ಅಷ್ಟೇ, ಯಾಕೆಂದರೆ ಒಂದು ಡಿಸೆಂಟ್ ರೀತಿಯ ಒಂದು ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇದರ ಒಂದು ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ನಿಮ್ಗೆ ನಾನು ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಒಂದು ವಿಡಿಯೋಗಳನ್ನ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಸೊ ಜೊತೆಗೆ ಸ್ನೇಹಿತರೆ, ನಾನು ಈ ಒಂದು ಸ್ಮಾರ್ಟ್ಫೋನಿನ ಫಸ್ಟ್ ಇಂಪ್ರೆಷನ್ ಇದನ್ನು ಕೆಲವು ದಿನ ನಾನು ಯೂಸ್ ಮಾಡಿಬಿಟ್ಟು ಅಥವಾ ಸ್ವಲ್ಪ ಹೊತ್ತು ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂಥ ಒಂದು ಇದರ ಫ್ಯಾಕ್ಟ್ಗಳನ್ನ ನಾನು ನಿಮಗೆ ತಗೊಂಬರ್ತೀನಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರಿ. ಸೊ ಮುಂದಿನ ವೀಡಿಯೋಗಳು ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.